ನಾವು 1 ಮತ್ತು 2ನೇ ತರಗತಿಯ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಂಕಿಗಳ ಕಲ್ಪನೆ ಎಂಬ ಅಭ್ಯಾಸ ಹಾಳೆಯಲ್ಲಿ ನಾವು ಇಂದು ಈ ಒಂದು ಅಭ್ಯಾಸ ಹಾಳೆಯನ್ನು ನೋಡೋಣ. ಇಲ್ಲಿ ನೋಡ್ರಿ, ಹಿಂದಿನ ಅವಧಿಯಲ್ಲಿ ಈಗಾಗಲೇ ನೀವು 1, 2, 3, 4, 5, 6, 7, 8, 9 ಇವುಗಳನ್ನ ಹೀಗೆ ಯಾವ ರೀತಿಯಾಗಿ ಓದಬೇಕು ಮತ್ತು ಯಾವ ರೀತಿಯ ಬರೆಯೋದನ್ನು ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ. 1, 2, 3, 4, 5, 6, 7, 8, 9 ಈ ರೀತಿಯಾಗಿ ನೀವು ಓದುವುದನ್ನು ನೀವು ಕಲ್ತ್ಕೊಂಡ್ರಲ್ಲ. ಇಂದು ನೋಡ್ರಿಲೆ ಈ ಒಂದು ಅಭ್ಯಾಸದ ಹಾಳೆಯಲ್ಲಿ ನೋಡ್ರಿಲೆ ಏನಿದೆ ನೋಡ್ರಿ. ಮೊದಲನೇ ಚಟುವಟಿಕೆ, ಕೆಳಗಿನ ಚಿತ್ರಗಳನ್ನು ಎಣಿಸಿ ಸಂಖ್ಯೆ ಬರೆಯಿರಿ. ಇಲ್ಲಿ ಈ ಒಂದು ಕೆಲವೊಂದು ಚಿತ್ರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ಎಣಿಸಿ ನೀವು ಏನು ಮಾಡಬೇಕು, ಆ ಅಂಕಿಗಳನ್ನು ಬರೆಯಬೇಕು. ಈಗ ನೀವು ಯಾವ ರೀತಿ ನೀವು ಅಂಕಿಗಳನ್ನು ಬರೆಯಬೇಕು, ಓದಬೇಕು, ಈಗಾಗಲೇ 1 ರಿಂದ 9 ಯಾವ ರೀತಿ ನೀವು ಅಂಕಿಗಳನ್ನು ಓದಬೇಕು ಅಂತ ತಿಳಿದುಕೊಂಡ್ರಿ. ಹಾಗಾದರೆ ಈ ಚಿತ್ರಗಳನ್ನ ಎಣಿಸೋಣ. ಮೊದಲನೇ ಚಿತ್ರಗಳನ್ನು ಯಾವುದು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಒಂದು ಹೂಜಿಯ ಚಿತ್ರವನ್ನು ಕೊಟ್ಟಿದ್ದಾರಲ್ಲ, ಆ ಹೂಜಿಗಳು ಎಷ್ಟಿದಾವನ್ನ ನೋಡೋಣ. ಈಗ 1, 2, 3, 4, 5, 6, 7, 8 ಎಷ್ಟಿದಾವ ಹೂಜಿಗಳು? 8. ಹಾಗಾದರೆ ನಾವು 8 ಬರೆಯೋಣ. ಈ ರೀತಿ 8ಅನ್ನು ನೀವು ಅಂಕಿನ ಬರೆಯಬೇಕು. ಅದೇ ರೀತಿಯಾಗಿ ಮುಂದಿನ ಚಿತ್ರ ಯಾವುದು ಕೊಟ್ಟಿದ್ದಾರೆ? ಈಗ ಒಂದು ತೆಂಗಿನ ಮರದ ಚಿತ್ರವನ್ನು ಕೊಟ್ಟಿದ್ದಾರಲ್ಲ. ಹಾಗಾದರೆ ಆ ತೆಂಗಿನದ ಮರಗಳು ಎಷ್ಟಿದಾವೆ ನೋಡೋಣ. 1, 2, 3, 4, 5, 6 ಎಷ್ಟಿದಾವೆ ತೆಂಗಿನ ಮರಗಳು? 6. ಈ ರೀತಿ 6ಅನ್ನು ನೀವು ಬರೆಯಬೇಕು. ಅದೇ ರೀತಿ ಮುಂದಿನ ಚಿತ್ರ ಯಾವುದೈತಿ? ಹೂವಿನ ಚಿತ್ರ ಇದೆಯಲ್ಲ, ಆ ಹೂಗಳು ಎಷ್ಟಿದಾವ? ಹೂಗಳು ಎಣಿಸೋಣ. ಹಾಗಾದರೆ ನೋಡ್ರಿ, 1, 2, 3, 4 ಎಷ್ಟಿದಾವ? 4. ಈ ರೀತಿ 4ಅನ್ನು ನೀವು ಬರೆಯಬೇಕು. ಅದೇ ರೀತಿ ಮುಂದಿನ ಚಿತ್ರ ಯಾವುದಿದೆ? ಕೋಳಿಯ ಚಿತ್ರ. ಕೋಳಿ ಒಂದು ಪಕ್ಷಿ ಕೋಳಿ ಕಾಣ್ತಾ ಇದೆಯಲ್ಲ, ಕೋಳಿಗಳು ಎಷ್ಟಿದಾವ ನೋಡ್ರಿ. 1, 2, 3 ಎಷ್ಟಿದಾವ? 3. ಈ ರೀತಿಯ 3ಅನ್ನು ನೀವು ಬರೆಯಬೇಕು. ಅದೇ ರೀತಿಯ ಮುಂದಿನ ಚಿತ್ರ ಯಾವ್ದು ಕೊಟ್ಟಿದ್ದಾರೆ ನೋಡ್ರಿ. ಮುಂದಿನದು ಚಿತ್ರ ಯಾವುದಿದೆ? ಕುಂಬಳಕಾಯಿ ಚಿತ್ರ ಇದೆಯಲ್ಲ, ಕುಂಬಳಕಾಯಿ ಕಾಣ್ತಾ ಇದ್ದಾವಲ್ಲ. ಹಾಗಾದರೆ ಕುಂಬಳಕಾಯಿಗಳು ಎಷ್ಟಿದಾವೆ? 1, 2, 3, 4, 5. ಹಾಗಾದರೆ 5 ಬರೆಯೋಣ. ನೋಡ್ರಿ, 5 ಈ ರೀತಿಯಾಗಿ ಬರೆಯಬೇಕು. ಈ ರೀತಿ ನೀವೇನು ಮಾಡಬೇಕು? ಚಿತ್ರಗಳನ್ನು ಎಣಿಸುತ್ತಾ ಏನು ಮಾಡಬೇಕು? ಅಂಕಿಗಳನ್ನು ಬರೆಯಬೇಕು. ಅದೇ ರೀತಿಯಾಗಿ ಮುಂದಿನ ನೋಡ್ರಿ ಚಟುವಟಿಕೆ, ಸಂಖ್ಯೆಯಷ್ಟೇ ಚಿತ್ರಗಳಿಗೆ ಗೆರೆ ಎಳೆದು ಹೊಂದಿಸು. ಇಲ್ಲಿ ಕೆಲವೊಂದು ಈ ಸೈಡ್ ಏನು ಮಾಡಿದ್ದಾರೆ, ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಸೈಡ್ ಏನು ಕೊಟ್ಟಿದ್ದಾರೆ? ಇಲ್ಲೆಲ್ಲ ಅಂಕಿಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ನೀವೇನು ಮಾಡಬೇಕು? ಈ ಚಿತ್ರಗಳನ್ನು ಎಣಿಸಿ ಆ ಅಂಕಿಗಳು ಎಷ್ಟಿದಾವ ಈ ಚಿತ್ರಕ್ಕೆ, ಈ ಅಂಕಿಗಳಿಗೆ ಏನು ಮಾಡಿ ಸರಿ ಒಂದು ಹಂಗೆ ಗೆರೆಯನ್ನು ಎಳೆಯಬೇಕು. ನಾ ಈಗ ಮಾಡಿ ತೋರಿಸ್ತೀನಿ ನೋಡ್ರಿ ಎಲ್ಲರೂ. ಮೊದಲನೇ ಚಿತ್ರ ಒಂದು ಪುಸ್ತಕದ ಚಿತ್ರವನ್ನು ಕೊಟ್ಟಿದ್ದಾರೆ. ಅವನು ಎಣಿಸೋಣ ಮೊದಲು. 1, 2, 3, 4, 5, 6, 7, 8. ಆ 8 ಎಂಬ ಅಂಕಿ ಎಲ್ಲಿತ್ತಲ್ಲ, ಆ ಪುಸ್ತಕದಿಂದ ನೀವು ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು. ನೋಡ್ರಿಲೆ, ಈ ರೀತಿ ಗೆರೆಯನ್ನು ಎಳೆಯಬೇಕು. ಮುಂದಿನ ನೋಡ್ರಿಲೆ, ಒಂದು ಗ್ಲಾಸಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಗ್ಲಾಸ್ಗಳು ಎಷ್ಟಿದೆ ನೋಡೋಣ. 1, 2, 3, 4, 5, 6 ಎಷ್ಟಿದಾವೆ? 6. 6 ಅಂಕಿ ಎಲ್ಲಿದೆಯಲ್ಲ, ಆ ಗ್ಲಾಸ್ನಿಂದ ಏನು ಮಾಡಬೇಕು? ಈ ರೀತಿಯಾಗಿ ನೀವು ಗೆರೆಯನ್ನು ಎಳೆಯಬೇಕು. ನೀವು ಆ ಸ್ಕೇಲಿನಿಂದ ಹೊಡೆಯಬೇಕು. ಆಯ್ತಲ್ಲ ಮಕ್ಕಳೇ? ಅದೇ ರೀತಿಯಾಗಿ ಮೂರನೇ ಚಿತ್ರ ಯಾವುದು ಕೊಟ್ಟಿದ್ದಾರೆ? ಮೂರನೇ ಚಿತ್ರ ಪೆಂಗ್ವಿನ್ ಪಕ್ಷಿ ಚಿತ್ರ ಕೊಟ್ಟಿದ್ದಾರಲ್ಲ. ಹಾಗಾದರೆ ಎಣಿಸೋಣ. 1, 2, 3, 4, 5, 6, 7 ಎಷ್ಟಿದಾವ? 7 ಅದಾವೆ. ಹಾಗಾದರೆ 7 ಎಂಬ ಅಂಕಿ ಈ ಒಂದು ಚಿತ್ರದಿಂದ ಈ ರೀತಿ ಗೆರೆಯನ್ನು ಎಳೆಯಬೇಕು. ಮುಂದಿಂದು ಒಂದು ಕಡುಬಿನ ಚಿತ್ರವನ್ನು ಕೊಟ್ಟಿದ್ದಾರಲ್ಲ, ಎಷ್ಟಿದೆ ನೋಡೋಣ, ಎಣಿಸೋಣ. 1, 2, 3, 4, 5, 6, 7, 8, 9. ಹಾಗಾದರೆ 9 ಅಂಕಿ ಎಲ್ಲಿದೆ ನೋಡೋಣ. ಈ ರೀತಿ ಏನು ಮಾಡಿ 9 ಅಂಕಿಯನ್ನು ನೋಡಿ ಈ ರೀತಿ ಗೆರೆಯನ್ನು ಎಳೆಯಬೇಕು. ಈ ರೀತಿ ನೀವು ಚಿತ್ರಗಳನ್ನು ಎಣಿಸಿ ಅಂಕಿಯನ್ನು ಬರೆಯಬೇಕು.
ಅದೇ ರೀತಿ ಚಿತ್ರಗಳನ್ನ ನೋಡಿ ಅಂಕಿಗೆ ಏನು ಮಾಡಬೇಕು ನೀವು ಗೆರೆಯನ್ನು ಯಾವ ರೀತಿಯಾಗಿ ಹೊಂದಿಸಿ ಬರೆಯೋದನ್ನು ನೀವು ಇವತ್ತು ಕಲಿತ್ಕೊಂಡ್ರಲ್ಲ. ಇವುಗಳನ್ನ ಏನು ಮಾಡಬೇಕು ದಿನಾಲೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು.